ಹಾಯ್, ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತಾ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ. ನಾನು ವಿಡಿಯೋ ನೋಡೋಕ್ಕೂ ಮುಂಚೆ ಎಲ್ಲೂ ಸಬ್ಸ್ಕ್ರೈಬ್ ಆಗೋದನ್ನ ಮಾತ್ರ ಮರಿಬೇಡಿ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಒಂದು ಶೇರ್ ಮಾಡಿ, ಒಂದು ಕಮೆಂಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ. ನಾನಿವತ್ತು ಮೊಟ್ಟೆ ಸಾರನ್ನ ಮಾಡೋಣ ಅಂತ ರೆಡಿ ಮಾಡ್ತಾ ಇದ್ದೀನಿ. ಈ ಮೊಟ್ಟೆ ಸಾರಿಗೆ ಏನೇನು ಬೇಕು ಅಂದರೆ ತೆಂಗಿನಕಾಯಿ, ಟೊಮೊಟೊ, ಈರುಳ್ಳಿ, ಕೊತ್ತಂಬರಿ ಸೊಪ್ಪು, ಖಾರದ ಪುಡಿ, ಧನಿಯಾ ಪುಡಿ, ಬೇಕು ಅಂದರೆ ಸ್ವಲ್ಪ ಶುಂಠಿ, ಒಂಚೂರು ಚಕ್ಕೆನ ಹಾಕೊಳ್ಳಿ. ಬೇಕಂದರೆ ನಾನಿಲ್ಲಿ ಹಾಕಿಲ್ಲ, ನೀವು ಬೇಕಾದರೆ ಹಾಕೊಳ್ಳಿ. ಇಷ್ಟನ್ನು ಹಾಕಿ ಇವಾಗ ಪೇಸ್ಟ್ ಮಾಡೋಣ ಬನ್ನಿ. ನಾನಿಲ್ಲಿ ಎಲ್ಲನೂ ತೊಳ್ಕೊಂಡು ಹೆಚ್ಕೊತಾ ಇದ್ದೀನಿ ಪೇಸ್ಟ್ ಮಾಡೋಕ್ಕೆ. ನಾನು ಹೊಸ್ದಾಗಿ ಯೂಟ್ಯೂಬ್ನ ಮಾಡ್ತಾಯಿದ್ದೀನಿ. ನನಗೆ ಅಷ್ಟು ಇನ್ನೂ ಏನು ಬರಲ್ಲ, ನನಗೆ ಮಾತಾಡೋದಕ್ಕಾಗಲಿ ಅಥವಾ ವಿಡಿಯೋ ಮಾಡೋದಕ್ಕಾಗಲಿ ಏನು ಅಷ್ಟು ಬರಲ್ಲ. ಬೈಬೇಡಿ ಯಾರೂ, ಬೈರಿ ಪರವಾಗಿಲ್ಲ, ನೀವು ಬೈದರೆ ತಾನೇ ನಾವು ಕಲಿಯೋದು. ಬಟ್ ಸಬ್ಸ್ಕ್ರೈಬ್ ಮಾತ್ರ ಆಗೋದನ್ನ ಮರಿಬೇಡಿ. ಸಬ್ಸ್ಕ್ರೈಬ್ ಆಗಿ ಬೆಲ್ಲೈಕನ್ ಪ್ರೆಸ್ ಮಾಡೋದು ಮಾತ್ರ ಮರಿಬೇಡಿ. ಬನ್ನಿ ಇವಾಗ ಇಷ್ಟನ್ನು ಹಾಕ್ಕೊಂಡು ಪೇಸ್ಟ್ ಮಾಡೋಣ ಬನ್ನಿ. ಪಟ ಅಂತ ಪೇಸ್ಟ್ ಮಾಡಿ ಪಟ ಅಂತ ಮೊಟ್ಟೆ ಸಾರು ಮಾಡಿಬಿಡೋಣ. ಇಲ್ಲಿ ಒಂದು ಸ್ಪೂನು, ಒಂದೂವರೆ ಸ್ಪೂನು ಧನಿಯಾ ಪುಡಿ ಹಾಕ್ತಾಯಿದ್ದೀನಿ ನಾನು. ಅಂದರೆ ನೀವು ಎಷ್ಟು ಕ್ವಾಂಟಿಟಿ ಮಾಡ್ತೀರಾ ಅಷ್ಟು ನೋಡಿ, ಎಷ್ಟು ಜನಕ್ಕೆ ಮಾಡ್ತೀರಾ ಅಷ್ಟನ್ನ ಹಾಕಿ ಮಾಡಿ. ನಾನಿಲ್ಲಿ 1 ಸ್ಪೂನ್ ಖಾರ ಪುಡಿ ಹಾಕ್ತಿದ್ದೀನಿ. ತುಂಬ ಖಾರ ಇದೆ, ಸ್ಟ್ರಾಂಗ್ ಇದೆ, ಅದಕ್ಕೆ ಒಂದೇ ಸ್ಪೂನ್ ಹಾಕ್ತಿದ್ದೀನಿ. ಈಗ ಪೇಸ್ಟ್ ರೆಡಿ ಆಗಿದೆ. ಬನ್ನಿ ಇವಾಗ ಮೊಟ್ಟೆ ಸಾರು ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬನ್ನಿ. ಫಸ್ಟು ಒಂದು ಪಾತ್ರೆ ಇಟ್ಟು ಅದಕ್ಕೆ ಸ್ವಲ್ಪ ಎಣ್ಣೆನ ಹಾಕಿ. ಎಣ್ಣೆ ಹಾಕ್ಬಿಟ್ಟು ಇವಾಗ ಏನು ರುಬ್ಬಿರ್ತೀವಲ್ವ ಮಸಾಲೆ, ಅದನ್ನು ಹಾಕಿ ಚೆನ್ನಾಗಿ ಬೇಯಿಸ್ಬೇಕು. ಹಸಿ ವಾಸನೆ ಹೋಗೋಂಗೆ ಚೆನ್ನಾಗಿ ಬೇಯಿಸ್ಬಿಟ್ಟು ಆಮೇಲೆ ಅದು ಕುದಿ ಬರುತ್ತಲ್ಲ, ಆವಾಗ ಮೊಟ್ಟೆ ಬಿಟ್ಟರೆ ಮೊಟ್ಟೆ ಸಾಂಬಾರು ರೆಡಿ. ಅಂದರೆ ಸ್ವಲ್ಪ ಸಾಲ್ಟೆಲ್ಲ ಹಾಕಬೇಕು. ಎಣ್ಣೆ ಕುದೀತಾ ಐತೆ ಇವಾಗ. ಪೇಸ್ಟ್ ಆಗಿದೆಯಲ್ಲ, ಅದನ್ನ ಈಗ ಹಾಕ್ತೀನಿ ಅದರೊಳಗಡೆ. ಈಸಿಯಾಗಿ ಬೇಗ ಮಾಡೋ ಅಂಥದ್ದು. ನನಗೆ ಹುಷಾರಿರಲಿಲ್ಲ, ಅದಕ್ಕೆ ಯಾವ ಸಾರು ಮಾಡೋದು ಅಂತ ಯೋಚನೆ ಮಾಡ್ತಾಯಿದ್ದೆ. ಆಗ ನಮ್ಮ ಮೊಟ್ಟೆ ಇರೋದು ನೋಡಿದೆ, ಅದಕ್ಕೆ ಕ್ವಿಕ್ ಅಂತ ಮೊಟ್ಟೆ ಸಾರನ್ನ ಮಾಡೋಣ ಅಂತ ಮೊಟ್ಟೆ ಸಾರು ಮಾಡ್ತಾಯಿದ್ದೀನಿ. ನೀವು ಯಾವ ರೀತಿ ಮೊಟ್ಟೆ ಸಾರನ್ನ ಮಾಡ್ತೀರಾ ಅಂತ ನನಗೆ ಕಮೆಂಟ್ ಮಾಡಿ. ಚೆನ್ನಾಗಿ ಕುದೀಲಿ, ಅದು ಹಸಿ ಸ್ಮೆಲ್ ಹೋಗಬೇಕು ಚೆನ್ನಾಗಿ. ಆಮೇಲೆ ಅದು ಫುಲ್ಲು ಗಟ್ಟಿ ಇರುತ್ತಲ್ವ, ಅದಕ್ಕೆ ಎಷ್ಟು ಕ್ವಾಂಟಿಟಿ ಬೇಕು, ನಮ್ಮ ಸಾಂಬಾರು ಎಷ್ಟು ಕ್ವಾಂಟಿಟಿಲಿ ಬೇಕು, ತೆಳು ಬೇಕಾ ಗಟ್ಟಿ ಬೇಕಾ ನೋಡ್ಕೊಂಡು ನೀರನ್ನ ಆ್ಯಡ್ ಮಾಡ್ಕೊಳ್ಳಿ. ನನಗೆ ಎಷ್ಟು ಕ್ವಾಂಟಿಟಿ ಬೇಕೋ ಅಷ್ಟು ನೀರನ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಇಲ್ಲಿ ನಾನು 4 ಮೊಟ್ಟೆ ಹಾಕ್ತಾ ಇರೋದು. ನಾವು 4 ಜನ ಇರೋದು, ಅದಕ್ಕೆ 4 ಮೊಟ್ಟೆ ಹಾಕ್ತಿದ್ದೀನಿ. ನೀವು ಎಷ್ಟು ಜನ ಇರ್ತೀರಾ, ಎಷ್ಟು ಜನಕ್ಕೆ ಮಾಡ್ತೀರಾ ಅದಕ್ಕೆ ಕ್ವಾಂಟಿಟಿ ಸ್ವಲ್ಪ ಜಾಸ್ತಿ ಹಾಕ್ಕೊಂಡು ಪೇಸ್ಟ್ ಮಾಡ್ಕೊಂಡು ಅದನ್ನು ಮಾಡಿದರೆ ಆಯಿತು. ಇವಾಗ ಚೆನ್ನಾಗಿ ಕುದಿಲಿ. ನಾನು ಈ ಮೊಟ್ಟೆ ಸಾರನ್ನ ಮಾಡ್ತಾ ನಿಮ್ಗೆ ಇನ್ನೊಂದು ರೆಸಿಪಿನ ಹೇಳ್ಕೊಡ್ತಾ ಇದ್ದೀನಿ. ಬನ್ನಿ ಅದನ್ನು ನೋಡ್ಕೊಂಡು ಬನ್ನಿ. ಅದೇನಪ್ಪ ಇನ್ನೊಂದು ರೆಸಿಪಿ ಅಂತಿದ್ದೀರಾ? ಅದೇನೂ ಇಲ್ಲ, ರಾಗಿ ಮುದ್ದೆ ಮಾಡೋದನ್ನ ಹೇಳ್ಕೊಡ್ತೀನಿ ಬನ್ನಿ. ನಾನು ಹೇಗೆ ಮಾಡ್ತೀನಿ, ಅಡುಗೆ ಮಾಡ್ಕೊಂಡೆ ಎಲ್ಲ ಫುಲ್ ಕೆಲಸ ಪಟ ಅಂತ ಮಾಡ್ಬಿಡ್ಬೇಕು. ಸಾಂಬಾರು ಆಗುವಾಗ ಮುದ್ದೆನೂ ಮಾಡಬೇಕು, ಮುದ್ದೆ ಆಗುವಾಗ ಸಾಂಬಾರು ಆಗಬೇಕು. ಎಲ್ಲ ಡಬಲ್ ಕೆಲಸ ಆಗಬಾರ್ದು. ಒಂದೇ ಟೈಮಲ್ಲಿ 2 ಕೆಲಸ ಮಾಡಿ ಮುಗ್ಸೋಣ ಬನ್ನಿ. ಈಗ ಇದು ರೆಡಿ ಆಗ್ತಾಯಿದೆ ಸಾಂಬಾರು, ಚೆನ್ನಾಗಿ ಕುದೀಲಿ. ಅಷ್ಟರಲ್ಲಿ ನಾನಿಲ್ಲಿ ಮುದ್ದೆಗೆ ರೆಡಿ ಮಾಡ್ಕೊತೀನಿ ಬನ್ನಿ. ನಾನಿಲ್ಲಿ 2 ರಿಂದ 3 ಮುದ್ದೆಗೆ ಆಗೋವಷ್ಟು ನೀರನ್ನ ಇಟ್ಕೊತಿದ್ದೀನಿ. ನೀವು ಎಷ್ಟು ಮುದ್ದೆ ಮಾಡ್ತೀರಾ ಅಷ್ಟು, ಎಷ್ಟು ಕ್ವಾಂಟಿಟಿ ಬೇಕು ಅಷ್ಟನ್ನ ನೀರನ್ನ ಇಟ್ಕೊಳ್ಳಿ. ನಾನು 2 ರಿಂದ 3 ಚಿಕ್ಕದು. ನಮಗೆ ನೈಟ್ ಟೈಮ್ ಮುದ್ದೆ ಇರಲೇಬೇಕು. ಮುದ್ದೆ ಇಲ್ಲ ಅಂತಂದರೆ ನಮಗೆ ಊಟನೇ ಮಾಡೋಕ್ಕಾಗಲ್ಲ. ನಾವು ಪಕ್ಕ ಹಳ್ಳಿಯವರಲ್ವ, ನಾವೆಷ್ಟೇ ಆಗಲಿ ಹಳ್ಳಿಯವ್ರಿಗೆ ಪಕ್ಕ ಮುದ್ದೆ ಬೇಕೇ ಬೇಕು ಬಿಡಿ. ಇವಾಗಂತೂ ಶುಗರು ಅದು ಇದು ಅಂತ ಹೇಳ್ಬಿಟ್ಟು ಎಲ್ಲರೂ ಮುದ್ದೆ ಅಂತ ತಿನ್ನೋದು ಕಲ್ತ್ಬಿಟ್ಟವ್ರೆ. ಇವಾಗ ಮುದ್ದೆ ತಿಂದೇ ಇರೋರು ಮುದ್ದೆ ತಿಂತಾರೆ. ನಮಗಂತೂ ದಿನಕ್ಕೆ 1 ಟೈಮ್, ಅದರಲ್ಲೂ ನೈಟ್ ಟೈಮ್ ಅಂತೂ ಮುದ್ದೆ ಬೇಕೇ ಬೇಕು. ನಮ್ಮ ಮಕ್ಕಳು ಕೂಡ ತಿಂತಾರೆ ಚೆನ್ನಾಗಿ. ರೈಸೇ ಬೇಡ, ಬೇಕಾದರೆ ಬರೀ ಮುದ್ದೆ ಇದ್ದರೆ ಸಾಕು.
ಬನ್ನಿ ಇಲ್ಲಿ ಸಾಂಬಾರು ಕುಯ್ತಾ ಇರಲಿ, ಅಷ್ಟೊತ್ತಿಗೆ ಮುದ್ದೆನೂ ರೆಡಿ ಆಗ್ತಾ ಇರುತ್ತೆ. ಎರಡೂ ಕ್ವಿಕ್ಕಾಗಿ ಹೆಂಗೆ ಮಾಡೋದು ನೋಡೋಣ. ಸಾಂಬಾರು ಲೈಟಾಗಿ ಕುದೀತಾ ಇದೆ. ನನ್ನ ಹತ್ರ ಸೆಲ್ಫಿ ಸ್ಟಿಕ್ ಏನೂ ಇಲ್ಲ. ಆ ವಿಡಿಯೋ ಮಾಡೋಕ್ಕೆ ಏನೇನೋ ಮಾಡಿ ಸರ್ಕಸ್ ಮಾಡಿ ಹೆಂಗೆಂಗೋ ಏನೇನೋ ಇಟ್ಟು ಯಾವುದಕ್ಕೋ ಸೆಟ್ ಮಾಡಿ ಫೋನನ್ನು ಹೆಂಗೆ ಇಟ್ಬಿಟ್ಟು ಹೆಂಗೋ ಮಾಡ್ತಾಯಿದ್ದೀನಿ ವಿಡಿಯೋ ಕ್ಲಿಯಾರಿಟಿ ಇಲ್ಲ ಅನಿಸುತ್ತೆ. ಮಾಡೋಣ, ಮುಂದೆ ಮಾಡ್ತಾ ಮಾಡ್ತಾ ಚೆನ್ನಾಗಿ ಮಾಡೋದು ಕಲಿತೀನಿ. ಅದಕ್ಕೇನು ಬೇಕು? ನಿಮ್ಮ ಸಪೋರ್ಟ್ ಬೇಕು. ನೀವು ಸಬ್ಸ್ಕ್ರೈಬ್ ಆಗಬೇಕು, ನನ್ನ ವಿಡಿಯೋನ ನೋಡಬೇಕು. ಈಗ ಅದಕ್ಕೆ ರುಚಿಗೆ ಎಷ್ಟು ಬೇಕು ಅಷ್ಟು ಉಪ್ಪನ್ನ ಹಾಕೊಳ್ಳೋಣ. ಹಾಕೊಳ್ಳಿ. ಆಮೇಲೆ ಸಾಲ್ಟ್ ಜಾಸ್ತಿ ಆಗಿಬಿಟ್ರೆ ಆಮೇಲೆ ಉಪ್ಪು ಆಗಿಬಿಡುತ್ತೆ. ಸ್ವಲ್ಪ ಕಡಿಮೆನೇ ಹಾಕೊಳ್ಳಿ, ಆಮೇಲೆ ಸಪ್ಪೆ ಆದರೆ ಮತ್ತೆ ಹಾಕೋಬೋದಲ್ವಾ. ಆಮೇಲೆ ಉಪ್ಪಾದರೆ ಏನು ಮಾಡೋಕ್ಕಾಗಲ್ಲ. ಕುದಿಲಿ ಸಾಂಬಾರು ಚೆನ್ನಾಗಿ ಕುದ್ಮೇಲೆ ಮೊಟ್ಟೆ ಬಿಟ್ಟರೆ ಮೊಟ್ಟೆ ಸಾರು ರೆಡಿ. ಅಲ್ಲಿ ಮುದ್ದೆಗೆ ಸ್ವಲ್ಪ ನೀರಿಟ್ಟಿದ್ನಲ್ಲ, ಅದಕ್ಕೊಂಚೂರು ರಾಗಿ ಹಿಟ್ಟನ್ನ ಹಾಕೋಣ. ಯಾಕೆಂದರೆ ಕುದಿ ಬಂದಾಗ ಚೆನ್ನಾಗಿ ಚೆನ್ನಾಗಿ ಗೊತ್ತಾಗುತ್ತೆ ಕುದಿ ಬರೋದು. ಬರೀ ನೀರಾದರೆ ಹಂಗೆ ಮಳ್ಳುತ್ತೆ. ರಾಗಿ ಹಿಟ್ಟನ್ನ ಹಾಕಿದ್ರೆ ಚೆನ್ನಾಗಿ ಕುದಿಯುತ್ತಲ್ಲ, ಅದು ಚೆನ್ನಾಗಿ ಉಕ್ಕುದೆಲ್ಲ ಗೊತ್ತಾಗುತ್ತೆ. ಆವಾಗ ಮುದ್ದೆ ಹಾಕೋದು. ಇವಾಗ ಎರಡು ಒಂದೇ ಟೈಮಲ್ಲಿ ಆಗೋಗುತ್ತೆ. ಇವಾಗ ಮೊಟ್ಟೆ ಸಾರು ಒಂದು ಕಡೆ ಆಗೋಗ್ಬಿಡುತ್ತೆ, ಒಂದು ಕಡೆ ಮುದ್ದೆನೂ ಹೋಗ್ಬಿಡುತ್ತೆ ಒಂದೇ ಟೈಮಲ್ಲಿ. ಟೈಮ್ ಸೇವಿಂಗ್ಸು. ಹುಷಾರಿಲ್ವಲ್ಲ, ನಿಂತ್ಕೊಂಡು ಮಾಡೋಕ್ಕಾಗಲ್ಲ. ಅದಕ್ಕೆ ಹೆಂಗೋ ಬೇಗ ಅಡುಗೆ ಮಾಡಿದ್ರೆ ಸಾಕು ಅಂತ ಎರಡನ್ನೂ ಒಟ್ಟೊಟ್ಟಿಗೆ ಬೇಗ ಮಾಡ್ತಾ ಇದ್ದೀನಿ. ನಿಲ್ಲೋಕ್ಕೂ ಆಗ್ತಾನೆ, ನಂಗೆ ಫುಲ್ ಸುಸ್ತಾಗ್ತಿತ್ತು. ಅದರಲ್ಲೂ ವೀಡಿಯೋ ಮಾಡೋಣ, ಏನೋ ಒಂದು ಮಾಡೋಣ ಅಂತ ಹೊರಟಿದ್ದೀನಿ. ಸಪೋರ್ಟ್ ಮಾಡಿ ದಯವಿಟ್ಟು ಎಲ್ಲರೂ. ಸುಮ್ಮನೆ ವೀಡಿಯೋ ನೋಡಬೇಡಿ, ಸಬ್ಸ್ಕ್ರೈಬ್ ಆಗಿ. ಎಲ್ಲೂ ಬೆಳೆದಿರೋರನ್ನೇ ಬೆಳೆಸ್ಬೇಡಿ, ನಮ್ಮಂಥ ಬಡವ್ರನ್ನ ಬೆಳೆಸಿ. ನಾವು ಒಂಚೂರು ಮುಂದಕ್ಕೆ ಹೋಗೋಣ. ನಾವು ಬೆಳೆದ್ರೇನು ನೀವು ಬೆಳೆದ್ರೇನು ಎಲ್ಲ ಒಂದೇ ಅಲ್ವಾ. ಸ್ವಲ್ಪ ಗಟ್ಟಿ ಅನ್ನಿಸ್ತಿತ್ತು, ಅದಕ್ಕೆ ಸ್ವಲ್ಪ ಸಾಂಬಾರಿಗೆ ಸ್ವಲ್ಪ ನೀರನ್ನ ಆ್ಯಡ್ ಮಾಡ್ಕೊಂಡೆ. ನಿಮ್ಗೆ ಹೆಂಗೆ ಬೇಕೋ ಹಂಗೆ ಮಾಡ್ಕೊಳ್ಳಿ. ನನಗೆ ಅಂದರೆ ಮೊಟ್ಟೆ ಸಾಂಬಾರನ್ನ ಕುದಿಯೋಕ್ಕಾಗ್ತಾ ಸ್ವಲ್ಪ ತೆಳುಗೆ ಹಾಕಿ. ಯಾಕೆ ಅಂತಂದರೆ ಮೊಟ್ಟೆನ ಹಾಕಿದ್ಮೇಲೆ ಅದು ಗಟ್ಟಿ ಆಗುತ್ತೆ, ಮೊಟ್ಟೆದೆಲ್ಲ ಮಿಕ್ಸ್ ಆಗಿ. ಸ್ವಲ್ಪ ತೆಳುಗಿದ್ರೂ ಏನೂ ಆಗೋಲ್ಲ. ಆ ಕಡೆ ಲೈಟಾಗಿ ಮುದ್ದೆನೂ ಕುದಿ ಬರ್ತಾ ಇದೆ. ಚೆನ್ನಾಗಿ ಕುದೀತಾ ಐತೆ ನೋಡಿ ಇವಾಗ ಸಾಂಬಾರು. ಚೆನ್ನಾಗಿ ಕುದ್ಮೇಲೆ ಒಂಚೂರು ಉಪ್ಪು ಸಪ್ಪೆ ಏನಾಗಿದೆ ನೋಡ್ಕೊಂಡು ಸಪ್ಪೆ ಆಗಿರೋ ಒಂಚೂರು ಉಪ್ಪು ಆ್ಯಡ್ ಮಾಡ್ಕೊಳ್ಳಿ. ಇನ್ನೇನು ಮಸಾಲೆ ಎಲ್ಲ ಕರೆಕ್ಟಾಗಿ ಹಾಕೊಂಡಿರ್ತೀವಲ್ಲ, ಏನು ಚೆನ್ನಾಗಿರುತ್ತೆ. ಚೆನ್ನಾಗಿ ಕುದ್ಮೇಲೆ ಮೊಟ್ಟೆನ ಉಯ್ದ್ರಾಯ್ತು. ಮೊಟ್ಟೆ ಹಾಕ್ತಾ ಇದ್ದೀನಿ ನಾನು. ಚೆನ್ನಾಗಿ ಕುದೀತಿದೆಯಲ್ಲ, ಅಂದರೆ ಮೊಟ್ಟೆ ಹಾಕ್ಬಿಟ್ಟು ಅದನ್ನು ತಿರುಗಿಸ್ಬಾರ್ದು. ಸಾಂಬಾರನ್ನ ತಿರುಗಿಸಿದ್ರೆ ಏನಾಗುತ್ತೆ, ಮೊಟ್ಟೆ ಎಲ್ಲ ಫುಲ್ಲು ಒಳ್ಳೆ ಇದಾದಂಗೆ ಆಗಿಬಿಡುತ್ತೆ. ಹಂಗೆ ಬಿಟ್ಟರೆ ಹಂಗೆ ಮೊಟ್ಟೆ ಆ ಸಾಂಬಾರಿಂದ ಹಾಕೋಬೇಕಾದ್ರೆ ಹಂಗೆ ಒಂದೊಂದು ಮೊಟ್ಟೆ ಥರ ಹಂಗೆ ಸಿಗುತ್ತೆ. ಇವಾಗ ಹಂಗೆ ಕುದಿಯೋಕೆ ಬಿಟ್ಬಿಡಿ. ಮೊಟ್ಟೆ ಹಾಕಿದ್ಮೇಲೆ ಅದು ತಿರುಗಿಸ್ಬಾರ್ದು. ಸಾಂಬಾರನ್ನ ತಿರುಗಿಸಿದ್ರೆ ಫುಲ್ಲು ಮೊಟ್ಟೆನೇ ಸಿಗೋಲ್ಲ ತಿನ್ನಬೇಕಾದ್ರೆ. ಈಗ ಹಂಗೆ ಬಿಟ್ಟರೆ ಮೊಟ್ಟೆ ಹಂಗೆ ಒಂದೊಂದು ಸಿಗುತ್ತೆ, ಹಂಗೆ ಹಾಕ್ಕೊಂಡು ತಿನ್ಬೋದು. ಈಗ ಆ ಕಡೆ ಮುದ್ದೆನೂ ಕುದೀತಾ ಇದೆ. ಇವಾಗ ಬನ್ನಿ ಮುದ್ದೆ ಹಾಕೊಳ್ಳೋಣ. ಮುದ್ದೆನ ಕೆಲವ್ರು ತಪ್ಪಲಿಯಲ್ಲಿ ಮಾಡ್ತಾರೆ. ನಮ್ಮ ಅಮ್ಮರೆಲ್ಲ ಇವಾಗಲೂ ತಪ್ಪಲಿಲೇ ಮಾಡೋದು. ನಮಗೆ ತಪ್ಪಲಿಲಿ ಮಾಡೋಕ್ಕೇ ನನಗೆ ಕೆಳಗಡೆ ಕುತ್ಕೊಂಡು ಅದನ್ನ ಕಾಲಲ್ಲಿ ಒತ್ಕೊಂಡು ಹಿಂಗೆ ತಿರುಗಬೇಕಾಗುತ್ತೆ. ನನಗೆ ಹಂಗೆ ತಿರುಗೋಕ್ಕಾಗೋದೇ ಇಲ್ಲ. ನನಗೆ ತಿರುವಕ್ಕೆ ಬರೋದಿಲ್ಲ ನನಗೆ ಆ ಥರ ಚೆನ್ನಾಗಿ. ಈಗ ಬಾಣಲಿಲಾದರೆ ಚೆನ್ನಾಗಿ ಬರುತ್ತೆ, ನನಗೆ ಚೆನ್ನಾಗಿ ತಿರುಗ್ತೀನಿ ಬಾಣಲಿಲಾದರೆ. ಏನು ಮುದ್ದೆ ಕೋಲೇ ಬೇಕಾಗಲ್ಲ ಬಾಣಲಿಲೆಲ್ಲ ತಿರುವಕ್ಕೆ.
ಮೊಗಚಕಾಯಿ ಇರುತ್ತಲ್ಲ, ಮೊಗಚಕಾಯಿನ ಉಲ್ಟಾ ಹಾಕೊಂಡು ಹಿಂಗೆ ಅಲ್ಲಾಡ್ಸಿದ್ರೆ ಆಯಿತು, ಅದೇ ಮುದ್ದೆ ಚೆನ್ನಾಗಿ ಬರುತ್ತೆ. ನಾನು ಮುದ್ದೆ ಇವಾಗ ಚೆನ್ನಾಗಿ ಮಾಡೋದು ಕಲ್ತಿದ್ದೀನಿ. ಇಷ್ಟು ದಿವಸ ನನಗೆ ಮಾಡೋಕ್ಕೆ ಬರ್ತಾನಿಲ್ಲ, ಗಂಟು ಮಾಡಿಡ್ತಿದ್ದೆ. ಈಗ ಬಾಣಲೆಲಿ ಮಾಡೋಕ್ಕೆ ಶುರು ಮಾಡಿದ್ಮೇಲೆ ನಾನು ಚೆನ್ನಾಗಿ ಮುದ್ದೆ ಮಾಡೋದು ಕಲ್ತಿರೋದು. ಚೆನ್ನಾಗಿ ಕುದಿಲಿ ಅದು. ಒಂದೇ ಸತಿ ಗಟ್ಟಿಗೆ ಕುದಾಕ್ಬಿಟ್ಬಿಡಿ, ಒಂದು ಸ್ವಲ್ಪ ತೆಳು ಕುದಾಕಿ, ಆಗ ನೊರೆ ನೊರೆ ಬಂದು ಚೆನ್ನಾಗಿ ಬೇಯುತ್ತೆ. ಆಗ ಬೆಂದಮೇಲೆ ಮತ್ತೆ ಇನ್ನೊಂದು ಸ್ವಲ್ಪ ಎಷ್ಟು ಬೇಕಾಗುತ್ತೆ ಅಷ್ಟೇ ಹಿಟ್ಟು ಹಾಕೊಂಡು ಒಂದು ಅದಕ್ಕೆ ತಂದ್ಕೊಂಡ್ರೆ ಆಯಿತು. ನಾನು ಮುದ್ದೆ ಮಾಡ್ಬೇಕಾದ್ರೆ ಗ್ಯಾಸ್ ತುಂಬ ಚಲ್ಕೊಂಡೇ ಮಾಡಬೇಕು, ಇಲ್ಲಾಂದರೆ ನಂಗೆ ಸಮಾಧಾನನೇ ಆಗೋಲ್ಲ. ಫುಲ್ ಚಲ್ಕೊಂಡು ಮುದ್ದೆ ಮಾಡಾದ್ಮೇಲೆ ಕ್ಲೀನ್ ಮಾಡ್ತೀನಿ ನಾನು. ಅದೇನೋ ಮುಂಚೆ ದೊಡ್ಡ ಪಾತ್ರೆ ಇಟ್ಕೊಂಡ್ರೂ ಅಷ್ಟೇ, ಸಣ್ಣ ಪಾತ್ರೆ ಇಟ್ಕೊಂಡ್ರೂ ಅಷ್ಟೇ, ಮುಂಚೆಯಿಂದ ಹಂಗೆ ಅಭ್ಯಾಸ ಆಗ್ಬಿಟ್ಟಿದೆ ನನಗೆ. ಇದೇ ವಿಚಾರಕ್ಕೆ ನಮ್ಮ ಅಮ್ಮ ಬೈಯೋರು ನನಗೆ, ಯಾವಾಗಲೂ ಚಲ್ತೀಯ ಅಂತ. ಅದೇನೋಪ್ಪ, ದೊಡ್ಡ ಪಾತ್ರೆ ಇಟ್ರೂ ಚಲುತ್ತೆ, ಸಣ್ಣ ಪಾತ್ರೆ ಇಟ್ರೂ ಚಲುತ್ತೆ. ನೋಡಿ ಸಾಂಬಾರು ರೆಡಿ ಆಗ್ತೈತೆ. ಈಗ ತೋರಿಸ್ತೀನಿ ನೋಡಿ ಮೊಟ್ಟೆ ಹೆಂಗಾಗೈತೆ ಅಂತ. ಮೊಟ್ಟೆನ ಹಾಕಿ ತಿರುವಿಲ್ಲ ಅಂತಂದರೆ ಹಿಂಗೆ ಉಂಡು ಮೊಟ್ಟೆ ಹಂಗಂಗೆ ಸಿಗುತ್ತೆ. ತಿರುವಿದೆ ಅಂತಂದರೆ ಎಲ್ಲ ಬೊಬ್ಬೆ ಆಗಿಬಿಡುತ್ತೆ. ನೋಡಿ ಹೆಂಗೆ ಒಂದೊಂದೇ ಸಿಗ್ತದೆ ನೋಡಿ, ಹಿಂಗೆ ಒಂದೊಂದು ಮೊಟ್ಟೆ ಹಂಗಂಗೆ ಸಿಗುತ್ತೆ. ಹಂಗೆ ಹಾಕೊಂಡು ಬ್ಯಾಟಿಂಗ್ ಮಾಡಿದ್ರೆ ಆಯಿತು. ಅದು ಎಲ್ಲೋ ಇರುತ್ತಲ್ಲ, ಎಲ್ಲೋ ಪಾರ್ಟ್ ಏನಿರುತ್ತೆ ಅದು ಚೆನ್ನಾಗಿ ಬೇಯಬೇಕು. ಅದು ಚೆನ್ನಾಗಿ ಬೇಯೋವರೆಗೂ ಬೇಯಿಸಿದ್ರೆ ಸಾಕು. ಒಂದು ಮೊಟ್ಟೆ ಹಾಕಿ 2-3 ನಿಮಿಷ ಬೇಯಿಸಿದ್ರೆ ಸಾಕಾಗುತ್ತೆ ಸಾಂಬಾರನ್ನ, ಮೊಟ್ಟೆ ಸಾರನ್ನ. ಬೇಗ ಆಗುತ್ತೆ, ಈಸಿಯಾಗೂ ಆಗುತ್ತೆ, ಬೇಗನೂ ಆಗುತ್ತೆ ಮೊಟ್ಟೆ ಸಾಂಬಾರು ಬೇರೆ ಸಾಂಬಾರಿಗಿಂತ. ಆ ಕಡೆ ಮುದ್ದೆನೂ ರೆಡಿ ಆಗ್ತಾಯಿದೆ, ಮುದ್ದೆ ತಿರುತ್ತೀನಿ ಇವಾಗ. ಮುದ್ದೆ ಕುದೀತಾ ಐತೆ ನೋಡಿ. ಈಗ ಚೆನ್ನಾಗಿ ಅದನ್ನ ಒಂದು ಅದಕ್ಕೆ ತಂದ್ಕೊಳ್ಳೋಣ. ಈಗ ಒಂದು 3 ಮುದ್ದೆ ಅಂತಂದರೆ ಒಂದು 4 ಮುದ್ದೆ ಅಷ್ಟು ಕುದಾಕಿರ್ತೀನಿ. ಒಂದು ಅರ್ಧ ಮುದ್ದೆ ಅಷ್ಟು ಕೆಳಗಡೆ ಚೆಲ್ಲೋಗಿರುತ್ತೆ. ಇನ್ನೊಂದು 2-2.5 ಮುದ್ದೆ ಅಷ್ಟು ರೆಡಿ ಮಾಡ್ತೀನಿ ಅಷ್ಟೇ ನಾನು. ಏನೋ ನಾನೇ ಹಂಗೇನೋ, ಎಲ್ಲರೂ ಹಂಗೇನೋ ಗೊತ್ತಿಲ್ಲ. ಒಟ್ನಲ್ಲಿ ನಾನಂತೂ ಚೆಲ್ದೇ ಅಂತೂ ಮಾಡಲ್ಲ ಮುದ್ದೆ ಮಾಡ್ಬೇಕಾದ್ರೆ ಮಾತ್ರ. ಇನ್ನು ಬೇರೆ ಏನು ಮಾಡಿದ್ರು ಅಷ್ಟು ಚೆಲ್ಲಕ್ಕೆ ಹೋಗಲ್ಲ. ಮುದ್ದೆ ಮಾಡುವಾಗ ಮಾತ್ರ ಫುಲ್ಲು ಗ್ಯಾಸ್ ತುಂಬ ಚೆಲ್ಲಿರ್ತೀನಿ. ನೀವು ಅನ್ಕೋಬೋದು ಇಷ್ಟು ಸಣ್ಣ ಪಾತ್ರೆ ಇಟ್ಕೊಂಡ್ರೆ ಚೆಲ್ಲಲ್ವ ಅಂತ. ಇಷ್ಟು ಸಣ್ಣ ಪಾತ್ರೆ ಅಲ್ಲ, ದೊಡ್ಡ ಪಾತ್ರೆ ಇಟ್ಕೊಂಡ್ರೂ ಚೆಲ್ತೀನಿ. ಅದು ಏನೋ ನನಗೆ ಅಭ್ಯಾಸ. ಅದು ಚೆಲ್ಲಿ ಮುದ್ದೆ ಮಾಡಿದ್ರೇ ಸಮಾಧಾನ. ಹಿಂಗೆ ಗ್ಯಾಸ್ ಮೇಲೆ ಬೇಯಬೇಕಾದ್ರೆ ಚೆನ್ನಾಗಿ ಅದನ್ನು ನೈಸ್ ಮಾಡ್ಕೊಳ್ಳಿ. ಆ ನೈಸ್ ಮಾಡ್ಕೊಂಡಾಗ ಏನಾಗ್ಬಿಡುತ್ತೆ, ಅದು ಗಂಟೆಲ್ಲ ಇರುತ್ತಲ್ಲ ಅದು ಹೋಗುತ್ತೆ. ಮತ್ತು ತೆಳು ಇದ್ದರೆ ಒಂಚೂರು ಹಿಟ್ಟು ಹಾಕೊಂಡು ಮತ್ತೆ ಇನ್ನೊಂಚೂರು ನೈಸ್ ಮಾಡ್ಕೊಂಡ್ರೆ ಆಯಿತು. ಮುದ್ದೆನ ಹೆಂಗೆ ಮಾಡೋದಂದರೆ, ಅದು ಬೆಂದ ಮೇಲೆ ಅದು ನೀರೊಳಗೆ ಕೈ ಹೆಜ್ಬಿಟ್ಟು ಅದನ್ನು ಮುಟ್ಟಿದ್ರೆ ಕೈಗೆ ಅಂಟಬಾರ್ದು. ಕೆಲವ್ರು ಮುದ್ದೆ ನೋಡೋಕೆ ಮೇಲ್ಗಡೆ ನಯಸ್ಸಾಗಿರುತ್ತೆ, ಮುಟ್ಬಿಟ್ರೆ ಹಂಗೆ ಕೈಯಲ್ಲಿ ತಿನ್ನೋನೋ ಬೇಡ ಅನ್ನಿಸ್ತಿರುತ್ತೆ, ಹಂಗೆ ಅಂಟುತ್ತಾ ಇರುತ್ತೆ. ಮೇಲ್ಗಡೆ ಮಾತ್ರ ನೈಸ್ ಇರುತ್ತೆ. ಹಂಗೆ ಮಾಡ್ತಾರೆ ಕೆಲವ್ರು ಮುದ್ದೆನ. ಮುದ್ದೆ ಅಂಟಬಾರ್ದು ಕೈಗೆ. ಅದೇನೋ ತೆಳು ಇದ್ದರೆ ಇನ್ನೊಂಚೂರು ಹಿಟ್ಟು ಹಾಕ್ಕೊಂಡು ನೈಸ್ ಮಾಡಿ ಚೆನ್ನಾಗಿ ತಿರುಗ್ಬಿಟ್ಟು ಅದನ್ನ ಇನ್ನೊಂದು ಸ್ವಲ್ಪ ಬೇಯಿಸಿದ್ರೆ ಆಯಿತು. ಅದು ಹಸಿಟ್ಟು ಹಂಗೆ ಕಾಣಿಸ್ಬಾರ್ದು, ಚೆನ್ನಾಗಿ ತಿರಬೇಕು. ನೋಡು ಕೆಳಗಡೆ ಚೆಲ್ತಾ ಇದ್ದೀನಿ, ಅಲ್ಲೇ ಶುರು, ಇನ್ನು ಕೆಳಗೆ ಚೆಲ್ಲೋದು ನಾನು ಕೆಳಗಡೆ ಎಲ್ಲ ಚೆಲ್ ಮಾಡ್ತೀನಿ ಅಂತ ಗಲೀಜು ನೀವು ಅನ್ಕೊಬಿಡಿ. ಆಮೇಲೆ ನಾನು ತುಂಬ ಕ್ಲೀನೇ, ಬಟ್ ಅದೇನೋ ಮುದ್ದೆ ಮಾಡ್ಬೇಕಾದ್ರೆ ಮಾತ್ರ ನಾನು ಗಲೀಜು. ನಾನು ಕೆಳಗಡೆ ಚೆಲ್ಲಿಲ್ಲ ಅಂದರೆ ಸಮಾಧಾನ ಆಗಲ್ಲ. ನೋಡಿ ಎಷ್ಟು ಚೆನ್ನಾಗಿ ಬರ್ತಾಯಿತ್ತು ನನ್ನ ಮುದ್ದೆ. ನಾನು ಇಷ್ಟು ಚೆನ್ನಾಗಿ ಮುದ್ದೆ ಮಾಡೋದು ಕಲ್ತಿದ್ದೀನಿ ಅಂದರೆ ನನಗೆ ಖುಷಿ ಆಗುತ್ತೆ ಇವಾಗ. ಮುಂಚೆ ಮನೆಯವರೆಲ್ಲ ಆಡ್ಕೊಳ್ಳೋರು ನಾನು ಮುದ್ದೆ ಮಾಡಿದ್ರೆ, ಮುದ್ದೆ ನೋಡಿಬಿಟ್ಟು. ಇವಾಗ ಎಲ್ಲರೂ ಇಷ್ಟು ಚೆನ್ನಾಗಿ ಮುದ್ದೆ ಮಾಡೋದು ಕಲ್ತಿದ್ಯಾ ಅಂತಾರೆ. ಹಂಗೆ ಅಲ್ವಾ, ಯಾರು ಹುಟ್ಟಿದಂಗೆ ಯಾರು ಬೆಳೆಯಲ್ಲ, ದೊಡ್ಡವರಾಗಲ್ಲ. ಹೋಗ್ತಾನೆ ಎಲ್ಲ ಕಲಿಯೋದು. ಮೊಟ್ಟೆ ಸಾಂಬಾರು ರೆಡಿ ಆಗಿದೆ, ಅದು ಕೆಲಸ ಮುಗೀತು. ಇವಾಗ ಚೆನ್ನಾಗಿ ಬೆಂದಿದೆ ನೋಡಿ, ಫುಲ್ ಚೆನ್ನಾಗಿ ಬೆಂದೈತೆ. ಇವಾಗ ಸಾಂಬಾರು ಆಫ್ ಮಾಡೋಣ. ಆಫ್ ಮಾಡಿಬಿಟ್ಟು ಮುದ್ದೆ ಕೆಲಸ ಶುರು ಮಾಡ್ಕೊಳ್ಳೋಣ. ಇವಾಗ ಪ್ಲೇಟ್ ಮುಚ್ಚೋದು, ಆಫ್ ಮಾಡೋದು, ಬಿಟ್ಬಿಡೋದು ಅದನ್ನ, ಅದ್ರ ಪಾಡ್ಗದಿರಲಿ. ಇವಾಗ ಮುದ್ದೆ ರೆಡಿ ಮಾಡ್ಕೊಳ್ಳೋಣ ಬನ್ನಿ.
ಮುದ್ದೆನೂ ರೆಡಿ ಆಗಿದೆ. ಇವಾಗ ಮುದ್ದೆ ಕಟ್ಟೋದೇ ಕೆಲಸ. ಮುಂಚೆ ಎಲ್ಲ ಮುದ್ದೆ ಕಟ್ಟಬೇಕಾದ್ರೆ ಕೈ ಸುಟ್ಟೋಗ್ಬಿಡೋದು, ಹಂಗೇನೆ ಮುಟ್ಟಕ್ಕೆ ಭಯ ಆಗೋದು ನನಗೆ. ಮುದ್ದೆ ಕಟ್ಟೋದಂದ್ರೆ ಅಳಂಗಾಗ್ತಿತ್ತು, ಕೈ ಸುಟ್ಟು ಹೋಗ್ಬಿಡೋದು. ನೀರೊಳಗೆ ಹೆಜ್ಜಿ ಅದು ಕಟ್ಟೋವಷ್ಟರಲ್ಲಿ ತೆಳ್ಳಗಾಗೋಗಿರೋದು, ಮುದ್ದೆ ಗಟ್ಟಿಗಿರೋದು, ಹಂಗೆ ಮುದ್ದೆ ಕಟ್ತಾಯಿದ್ದೀನಿ ನಾನು. ಬಟ್ ಇವಾಗಿಲ್ಲ, ಇವಾಗ ಸ್ವಲ್ಪ ಚೆನ್ನಾಗಿ ಮಾಡ್ತೀನಿ. ನಾವು ಒಲೆ ಮೇಲೆ ಇದ್ದಾಗಲೇ ಅದನ್ನು ಚೆನ್ನಾಗಿ ನೈಸ್ ಮಾಡ್ಕೋಬೇಕು. ಹಂಗೆ ಮಾಡ್ಕೊಂಡಾಗ ಏನಾಗುತ್ತೆ, ಕಟ್ಟಬೇಕಾದ್ರೆ ಚೆನ್ನಾಗಿ ಈಸಿಯಾಗುತ್ತೆ. ಚೆನ್ನಾಗಾಯ್ತು, ಇವಾಗ ಚೆನ್ನಾಗಿ ಬೆಂದಿದೆ ಮುದ್ದೆ. ಇವಾಗ ಕಟ್ಟೋಣ ಬನ್ನಿ. ನೀರೊಳಗೆ ಕೈ ಹೆಜ್ಬಿಟ್ಟು ಮುಟ್ಟಿದ್ರೆ ಮುದ್ದೆನ ಅಂಟಬಾರ್ದು. ಮುದ್ದೆ ಕೈಗೆ ಅಂಟಿದ್ರೆ ಬೆಂದಿಲ್ಲ ಅಂತ, ಕೈಗೆ ಅಂಟಲಿಲ್ಲ ಅಂದರೆ ಬೆಂದಿಲ್ಲ ಅಂತ. ಇವಾಗ ಮುದ್ದೆ ಕಟ್ಟಕ್ಕೆ ರೆಡಿ ಮಾಡ್ಕೊತಾ ಇದ್ದೀನಿ, ಎಲ್ಲ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ನಾನಿಲ್ಲಿ ಸೆಲ್ಫ್ ಮೇಲೆ ಕಟ್ಕೊಬಿಡ್ತೀನಿ ಮುದ್ದೆನ. ಸಣ್ಣದು ನಮ್ಮದು ಅಡುಗೆ ಮನೆ, ಮತ್ತು ಅಲ್ಲೆಲ್ಲ ರಿಸ್ಕ್, ಕೆಳಗಡೆ ಎಲ್ಲ ಕುತ್ಕೊಂಡು ಕಟ್ಟೋಕ್ಕಾಗಲ್ಲ. ಅದಕ್ಕೆ ನಾನೇನು ಮಾಡ್ತೀನಿ, ಸೆಲ್ಫ್ನೇ ತೊಳ್ಕೊಬಿಟ್ಟು ಅದ್ರ ಮೇಲೆ ಕಟ್ಬಿಡ್ತೀನಿ ಮುದ್ದೆನ. ಚೆನ್ನಾಗಾಗುತ್ತೆ ಸೆಲ್ಫ್ ಮೇಲೆ ಕಟ್ಟಿದ್ರೆ, ನೀಟಾಗಿ ಚೆನ್ನಾಗಿ ಕಟ್ಬೋದು. ಈಗ ಮುದ್ದೆ ಕಟ್ಟಕ್ಕೆ ರೆಡಿ ಆಯಿತು. ಇವಾಗ ಮುದ್ದೆ ಕಟ್ಟೋದೇ ಕೆಲಸ. ಒಂದು ಪಾತ್ರೆಲಿ ನೀರು ಇಟ್ಕೊಳ್ಳಿ, ಯಾಕೆಂದರೆ ಮುದ್ದೆ ಬಿಸಿ ಇರುತ್ತಲ್ಲ, ಅದನ್ನ ಕೈಗೆ ಸುಟ್ಬಿಡುತ್ತೆ. ಅದಕ್ಕೆ ಏನು ಮಾಡಬೇಕು, ಒಂದು ಪಾತ್ರೆ ನೀರು ಇಟ್ಕೋಬೇಕು. ಸುಟ್ಟಾಗ ನೀರೊಳಗೆ ಕೆಜ್ಜಿರಾಯ್ತು ಕೈನ. ನೋಡಿ ಅಂಟ್ತಾ ಇಲ್ಲ ಮುದ್ದೆ, ನಂದು ಎಷ್ಟು ಚೆನ್ನಾಗಿ ಬೆಂದೈತೆ. ಇನ್ನೊಂದು ಸತಿ ಚೆನ್ನಾಗಿ ತಿರುಗ್ಕೊಂಡು ಮುದ್ದೆನ ಬಾಲ್ ಮಾಡೋಣ, ರಾಗಿ ಬಾಲ್. ಮುದ್ದೆ ಕಟ್ಟೋವಾಗ ಸ್ವಲ್ಪ ಕೈಯಲ್ಲಿ ಅದನ್ನು ಹದ ಮಾಡಬೇಕು ಮುದ್ದೆನ. ಆವಾಗ ಏನಾಗುತ್ತೆ, ಒಳ್ಳೆ ಶೈನಿಂಗಾಗಿ ಹೊಳೆಯುತ್ತೆ ಮುದ್ದೆ. ಕಪ್ಪಗಿದ್ರೆ ಚೆನ್ನಾಗಿ ಹೊಳೆಯುತ್ತೆ. ನೋಡಿ ಹೆಂಗೆ ಕಟ್ತೀನಿ ಮುದ್ದೆನ. ಮುಂಚೆ ಒಂದು ಸಲ ಮುಟ್ಟಿದ್ರೆ 10 ಸಲ ನೀರೊಳಗೆ ಕೈ ಎಚ್ತಾ ಇದ್ದೆ. ಇವಾಗ ಒಂದು ಸಲ ಹೆಜ್ಜಿ ಬೇಕಾದ್ರೆ 10 ಮುದ್ದೆ ಕಟ್ತೀನಿ. ಬಾಣಲಿ ಏನಿಲ್ಲ ಅಂದರೆ ಒಂದು 10 ಮುದ್ದೆವರೆಗೂ ಕಟ್ಬೋದು ಬಾಣಲಿಯಲ್ಲಿ. ಅಂದರೆ ಒಂದೇ ಕೈಯಲ್ಲಿ ನೈಸ್ ಮಾಡಬೇಕಲ್ವಾ, ಹಂಗಾಗಿ ಒಂದು 10 ಮುದ್ದೆವರೆಗೂ ಬಾಣಲಿ ಕಟ್ಬೋದು. ಜಾಸ್ತಿ ಮುದ್ದೆ ಬೇಕು ಅಂದರೆ ಬಾಣಲಿ ಕಟ್ಟೋಕ್ಕಾಗಲ್ಲ, ತಪ್ಪಲಿಲಿ ಕಟ್ಟಬೇಕಾಗುತ್ತೆ. ಯಾಕೆಂದರೆ ಎರಡು ಕೈನೂ ಯೂಸ್ ಮಾಡಬೇಕಾಗುತ್ತಲ್ಲ, ಅವಾಗ ಒಂದೇ ಕೈಲಿ ಮಾಡೋಕ್ಕಾಗಲ್ಲ, ಕೈ ನೋವು ಬಂದುಬಿಡುತ್ತಲ್ಲ. ನಾನೇನಿಲ್ಲ ಅಂದರೂ ಬಾಣಲಿಲಿ ಒಂದು 7-8 ಮುದ್ದೆ ಅಷ್ಟು ಕಟ್ತೀನಿ. ಅದಕ್ಕಿಂತ ಜಾಸ್ತಿ ಆದರೆ ಆಗಲ್ಲ, ಕೈ ನೋವು ಬಂದುಬಿಡುತ್ತೆ ನನಗೆ.